ನೀವೇನೇ ಹೇಳಿ, ವಿದ್ಯಾರ್ಥಿ ಭವನ್ ದೋಸೆಗಿಂತ ಈ ದೋಸೆನೆ ಸೂಪರ್ ಆಗಿದೆ. ಥ್ಯಾಂಕ್ಸ್. ವಿಷಯಕ್ಕೆ ಬರೋಣ. ಲವ್, ಅದೇನೋ ಕೇಳ್ಬೇಕು ಅಂತಿದ್ದಲ್ಲ, ಕೇಳ. ನೀನ್ ಏನ್ ಕೇಳಿದ್ರು ಅಮ್ಮ ಇಲ್ಲ ಅನ್ನಲ್ಲ ಅಲ್ವಮ್ಮ? ಐ ಲವ್ ಯು ಮಾ. ಎಷ್ಟ್ ಬೇಕೋ? ಒಂದ್ 10,000 ಕೊಡಮ್ಮ. 10,000ನಾ? ಅಷ್ಟೊಂದ್ ಯಾಕೋ? ಏಯ್, ಸ್ವಲ್ಪ ಇಟ್ಕೊಳ. ಯಾಕ ಅಮ್ಮ, ನೀವಿನ್ನೂ 30 ವರ್ಷ ಹಿಂದೆ ಇದ್ದೀರಾ. ನಾವು ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ರೆ ಸಾಕು, ಕರೆನ್ಸಿ ಕೌಂಟ್ ಒಂದು ಸ್ಟಾರ್ಟ್. ಅವತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ಅವತ್ತು ಡೀಸೆಲ್ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ಅಕ್ಕಿ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ರಾಗಿ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ಗೋಧಿ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ದಿನೇ ದಿನೇ ಎಲ್ಲಾ ಬೆಲೆಗಳು ಏರ್ತಾ ಇವೆ. ಅಷ್ಟೆಲ್ಲ ಯಾಕೆ? ಮ್ಯಾಕ್ಡೋಲ್ಸು 80 ರೂಪಾಯಿ ಆಗ್ಬಿಟ್ಟಿದೆ. ಮೆಕ್ಡೋಲ್ಸ್ ಹಂಗಂದ್ರೇನು? ಎಣ್ಣೆ. ಏನ್ ಮಾಡ್ತಾ ಇದ್ಯಾ? ಏನೂ ಇಲ್ಲ ಡ್ಯಾಡ್. ಅದು ಗೊತ್ತಪ್ಪ, ಇಷ್ಟು ವರ್ಷ ಓದಿದ್ದಾಯ್ತು. ಇನ್ಮೇಲಾದ್ರೂ ಅಲ್ಲಿ ಇಲ್ಲಿ ಅಲ್ಲಿದೆ ನನ್ ಬಿಸ್ನೆಸ್ಗೆ ಹೆಲ್ಪ್ ಮಾಡು. ಡ್ಯಾಡ್, ಐ ವಾಂಟ್ ಥಿಂಕ್ ಅಬೌಟ್ ಇಟ್. ನಾನು ಇನ್ ಎಷ್ಟು ದಿನ ಅಂತ ದುಡಿಯಕ್ಕಾಗುತ್ತೆ? ನನಗೂ ಒಂದ್ ಸ್ವಲ್ಪ ರೆಸ್ಟ್ ಬೇಕು. ಡ್ಯಾಡ್, ಟೀ ಕೇಳಿದ್ರಿ ಅಲ್ವಾ? ಒಂದ್ ನಿಮಿಷ ತರ್ತೀನಿ ರೀ. ಏನಾದ್ರೂ ಹೇಳಿದ್ರೆ ಹೀಗೇನೆ, ನಾನು ಹೇಳೋದೊಂದು ಅವ್ನು ಮಾಡೋದೊಂದು. ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಯಾವಾಗ ಬುದ್ಧಿ ಬರುತ್ತೋ ಏನೋ. ಏನಮ್ಮ, ನಿನ್ ಗಂಡಂಗ್ ಒಂದ್ ಸ್ವಲ್ಪನೂ ಬುದ್ಧಿ ಇಲ್ಲ. ಅಲ್ಲ, ಮಗ ಬೆಳೆದ್ ದೊಡ್ಡವನಾಗಿದ್ದಾನೆ, ಓದಿ ಓದಿ ಪಾಪ ಸುಸ್ತಾಗಿರ್ತಾನೆ. ಸ್ವಲ್ಪ ರೆಸ್ಟ್ ತಗೊಳ್ಳಿ. ಅವನಿಗೂ ಅದೇನೇನ್ ಆಸೆಗಳಿರುತ್ತೋ ಅದನ್ನೆಲ್ಲ ಬಿಟ್ಬಿಟ್ಟು ಬಿಸ್ನೆಸ್ ಅಂತ ಇರ್ತಾರಲ್ಲ, ಅದು ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ವಾ ಅವ್ರಿಗೆ? ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳೋದಲ್ವಾ ಅಮ್ಮ ಅವ್ರಿಗೆ? ಸರಿನಪ್ಪ, ನೀ ಹೇಳ್ದೆ ಅಂತ ಹೇಳ್ತೀನಿ, ಆಯ್ತಾ? ಬೇಡ ಬಿಡಿ, ಒಳ್ಳೆ ಟೈಮ್ ನೋಡ್ಕೊಂಡು ನಾನು ಹೇಳ್ತೀನಿ. ಡ್ಯಾಡ್, ಟೀ ತಗೊಳ್ಳಿ. ಸಕ್ಕರೆನೇ ಹಾಕಿಲ್ವಲ್ಲೋ? ಡ್ಯಾಡ್, ಡಯಾಬಿಟೀಸ್ ಇಲ್ವಾ ನಿಮ್ಗೆ? ಹೌದಪ್ಪ, ನೀನ್ ಹೀಗೆ ಸುತ್ತಾಡ್ಕೊಂಡಿದ್ರೆ ಡಯಾಬಿಟೀಸು, BP, ಟೆನ್ಷನ್ ಎಲ್ಲ ಬರುತ್ತೆ. ಇಷ್ಟಕ್ಕೂ ಈ ಮನೆ ಬಗ್ಗೆ, ಈ ಮನೇಲಿರೋರ್ ಬಗ್ಗೆ ನಿನಗೇನೋ ಗೊತ್ತು? ಯಾವತ್ತಾದ್ರೂ ನೆಟ್ಟಗ್ ಮನೇಲಿದ್ರೆ ತಾನೆ 3 ಹೊತ್ತು ಅವ್ರ ಜೊತೆ ಹೊರಗಡೆ ಸುತ್ತಾಡೋದೇ ನಿನ್ ಕೆಲ್ಸ. ಯಾವಾಗ ಜವಾಬ್ದಾರಿ ಬರುತ್ತೋ ನಿಮ್ಗೆಲ್ಲ. ಬೆಳಗ್ಗೆನೆ ಶುರು ಆಗೋಯ್ತು ಇವ್ರದ್ದು. ಕರ್ಮ ಕರ್ಮ. ಅಮ್ಮ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಸುಮಾರು 30 ವರ್ಷ ಆಗಿರ್ಬೋದು. 30 ವರ್ಷನಾ? ಮದರ್ ಇಂಡಿಯಾ, ಯು ಆರ್ ರಿಯಲಿ ಗ್ರೇಟ್. ಅಮ್ಮ ಅಮ್ಮ, ಬಾರಪ್ಪ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಹೌದಾ? ಏನ್ ಕಾದಿದ್ಯೋ ಏನೋ. ಏನೋ ಅಯೋಗ್ಯ, ಯಾವಾಗ ನೋಡಿದ್ರು ಅಂಗಡಿಲೇ ಇರಲ್ವಲ್ಲೋ? ದಿನ ಪೂರ್ತಿ ನೀನು ಬಿದಿ, ಅವನು ಬಿದಿ. ಏನೋ ನಿಮ್ಮಿಬ್ರಿಗೂ ಅಂತ ಗನಂದಾರಿ ಕೆಲ್ಸ? ಅದು ಹೇಳು ಹೇಳು. ಫ್ರೆಂಡ್ಸ್ ಪಾರ್ಟಿ ಇತ್ತು, ಮದುವೆ ಫಂಕ್ಷನ್ ಇತ್ತು, ಅದು ಇದು ಅಂತ. ಯಾಕೆ ಹೀಗೆ ಅಡ್ಡದಾರಿಲಿ ಹೋಗ್ತಿರೋ ಏನೋ? ನಮಗೂ ಹೇಳಿ ಹೇಳಿ ಸಾಕಾಗೋಯ್ತು. ಅಮ್ಮ ಬಂದೆ. ಅಮ್ಮ ಕರಿತಿದ್ದಾರೆ. ಕರೀದಿದ್ರು ಒಳ್ಳೆ ಸೆಟ್ಲ್ ಆಗೋದು ಒಳ್ಳೇದು. ಅಬ್ಬಾ, ಹಿಟ್ಲರಿಂದ ತಪ್ಪಿಸ್ಕೊಂಡೆ. ಇಲ್ಲ ಅಂದ್ರೆ ಕಚ್ಚಾಕ್ಬಿಡೋರು. ಮತ್ತೆ ಕಚ್ಬಿಟ್ರೆ ಕಷ್ಟ. ಅಮ್ಮ ಅಮ್ಮ, ಬೆಳಗ್ಗೆನೆ ಇದಕ್ಕಿಂತ ಮುಂಚೆ ತಮ್ದು ಆಗಿರ್ಬೇಕು. ದೋಸೆ ಗಮ್ಮಂತ ಇದೆ. ದೋಸೆ ರೆಡಿನಾ? ದೋಸೆ ಚಟ್ನಿ ಇಲ್ವಾ? ಕೊಡಿ. ಇನ್ ಸ್ವಲ್ಪ. ಅಂಕಲ್ ಬೈದ್ರೆ ನಾವು ಬೈಸ್ಕೊಳ್ಳೇಬೇಕು. ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ದೊಡ್ಡವರು, ಅವ್ರನ್ನ ಗೌರವಿಸೋದು ನಮ್ಮ ಸಂಪ್ರದಾಯ ಅಲ್ವಮ್ಮ? ಅಮ್ಮ ಅಮ್ಮ, ಈ ಸೀರಿಯಲ್ ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಮ್ಮ. ಹೊಸದ? ಹೊಸದೆ. ಬರೀ 3 ವರ್ಷ ಆಯ್ತು ಅಷ್ಟೇ. ಗಟ್ಲು. ಆಹಾ ಅಮ್ಮ, ನೀವೇನೇ ಹೇಳಿ, ವಿದ್ಯಾರ್ಥಿ ಭವನ್ ದೋಸೆಗಿಂತ ಈ ದೋಸೆನೆ ಸೂಪರ್ ಆಗಿದೆ. ಥ್ಯಾಂಕ್ಸ್. ವಿಷಯಕ್ಕೆ ಬರೋಣ. ಲವ್, ಅದೇನೋ ಕೇಳ್ಬೇಕು ಅಂತಿದ್ದಲ್ಲ, ಕೇಳ. ನೀನ್ ಏನ್ ಕೇಳಿದ್ರು ಅಮ್ಮ ಇಲ್ಲ ಅನ್ನಲ್ಲ ಅಲ್ವಮ್ಮ? ಐ ಲವ್ ಯು ಮಾ. ಎಷ್ಟ್ ಬೇಕೋ? ಒಂದ್ 10,000 ಕೊಡಮ್ಮ. 10,000ನಾ? ಅಷ್ಟೊಂದ್ ಯಾಕೋ? ಏಯ್, ಸ್ವಲ್ಪ ಇಟ್ಕೊಳ. ಯಾಕ ಅಮ್ಮ, ನೀವಿನ್ನೂ 30 ವರ್ಷ ಹಿಂದೆ ಇದ್ದೀರಾ.
ನಾವು ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ರೆ ಸಾಕು ಕರೆನ್ಸಿ ಕೌಂಟ್ ಡೌನ್ ಸ್ಟಾರ್ಟ್. ಅವತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ಅವತ್ತು ಡೀಸೆಲ್ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ಅಕ್ಕಿ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ರಾಗಿ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ಗೋಧಿ ಬೆಲೆ ಎಷ್ಟಿತ್ತು, ಇವತ್ತೆಷ್ಟಿದೆ? ದಿನೇ ದಿನೇ ಎಲ್ಲಾ ಬೆಲೆಗಳು ಏರ್ತಾ ಇವೆ. ಅಷ್ಟೆಲ್ಲ ಯಾಕೆ? ಮ್ಯಾಕ್ಡೋಲ್ಸು 80 ರೂಪಾಯಿ ಆಗ್ಬಿಟ್ಟಿದೆ. ಮೆಕ್ಡೋಲ್ಸ್ ಹಂಗಂದ್ರೇನು? ಎಣ್ಣೆ. ಆ ಅದನ್ನ ಹಚ್ಕೊಂಡ್ಬಿಟ್ರೆ ತಲೆನೋವೆಲ್ಲ ಕಮ್ಮಿ ಆಗ್ಬಿಡುತ್ತೆ ಆಂಟಿ. ನೋಡಪ್ಪ, ಇವ್ನ ಅದ್ರ ವಿಚಾರ ಏನು ಹೇಳಲೇ ಇಲ್ಲ. ಯಾಕ? ನಂಗೊಂದ್ ಸ್ವಲ್ಪ ತಂದ್ಕೊಡ್ತ್ಯಾ? ನೀರ್ ಕುಡಿಯಪ್ಪ. ಒಳ್ಳೆ ಮಿಕ್ಸಿಂಗು.